ಎಂಎಲ್ಸಿ ಸಿಟಿ ರವಿ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ 353(2) ಅಡಿ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಜಾಮಿಯಾ ಮಸೀದಿ ಕಮಿಟಿ ಅಧ್ಯಕ್ಷ ಮುದಾಸಿರ್ ಅವರು ದೂರನ್ನ ಕೊಟ್ಟಿದ್ದಾರೆ. ವಿಚಾರಣೆಗೆ ಬರುವಂತ 2 ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಪೊಲೀಸರು. ನಿವಾಸಕ್ಕೆ ನೋಟಿಸ್ ಅಂಟಿಸಿದ್ದಾರೆ ಪಿಐ ಅಭಯ್ ಪ್ರಕಾಶ್. ಚಿಕ್ಕಮಗಳೂರು ನಗರ ಠಾಣೆ ಇನ್ಸ್ಪೆಕ್ಟರ್ ಆಗಿರುವಂತಹ ಅಭಯ್ ಪ್ರಕಾಶ್ ನಿನ್ನೆ ನೋಟಿಸ್ ಪಡೆಯಲು ನಿರಾಕರಿಸಿದ್ರು ಸಿಟಿ ರವಿ ಅವರು. ಭಾರಿ ಹೈಡ್ರಾಮಾ ಕ್ರಿಯೇಟ್ ಆಗಿಬಿಟ್ಟಿತ್ತು. ಈ ಹಿನ್ನೆಲೆ ಮನೆಗೆ ನೋಟಿಸ್ ಅಂಟಿಸಿದಂತಹ ಪೊಲೀಸರು ಇವತ್ತು ಬೆಳಗ್ಗೆ 11 ಗಂಟೆ ಸುಮಾರಿಗೆ ವಿಚಾರಣೆಗೆ ನೀವು ಹಾಜರಾಗಬೇಕು ಅಂತ ಹೇಳಿ ಯಾವುದೇ ಕಾರಣಕ್ಕೂ ಸಬೂಬನ್ನ ಕೊಡದೆ ಬಂದು ವಿಚಾರಣೆಯನ್ನ ಎದುರಿಸಬೇಕು. ಚಿಕ್ಕಮಗಳೂರಿನ ಬಸವನಹಳ್ಳಿಯಲ್ಲಿರುವಂತಹ ನಿವಾಸ, ಅವರ ನಿವಾಸಕ್ಕೆ ಹೋಗಿ ಈಗ ನೋಟಿಸ್ ಅನ್ನು ಅಂಟಿಸಿದ್ದಾರೆ ಇನ್ಸ್ಪೆಕ್ಟರ್ ಅಭಯ್ ಪ್ರಕಾಶ್ ಅವರು. ಹಾಗಾದ್ರೆ ಇವತ್ತು ವಿಚಾರಣೆಯನ್ನ ಎದುರಿಸ್ತಾರ ಸಿಟಿ ರವಿ ಅವರು ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ ಆಗುತ್ತೆ. ಇತ್ತೀಚೆಗಷ್ಟೇ ನಡೆದಿದ್ದಂತಹ ಪ್ರತಿಭಟನೆಯೊಂದರಲ್ಲಿ ಪರಿಷತ್ ಸದಸ್ಯರಾಗಿರುವಂತಹ ಸಿಟಿ ರವಿ ಅವರು ಮುಸ್ಲಿಂ ಮೌಲ್ಯಗಳ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಮಾತನಾಡಿದರು. ಇದೀಗ ಸಿಟಿ ರವಿಗೆ ಸಂಕಷ್ಟ ಎದುರಾಗಿದೆ. ಎಂಎಲ್ಸಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ಕೂಡ ದಾಖಲಿಸಲಾಗಿದೆ. ಇನ್ನು ಬಸವನಹಳ್ಳಿಯಲ್ಲಿರುವಂತಹ ಸಿಟಿ ರವಿ ಅವರ ನಿವಾಸಕ್ಕೆ ಪೊಲೀಸರು ನೋಟಿಸ್ ಅನ್ನ ಹಿಡ್ಕೊಂಡು ಬಂದಿದ್ರು. ಇದೇ ವೇಳೆ ಹೈ ಡ್ರಾಮಾವೇ ನಡೆದು ಹೋಗಿತ್ತು. ನೋಟಿಸ್ ಕೊಡಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ನೋಟಿಸ್ ಅನ್ನ ಪಡೆಯದೆ ಸಿಟಿ ರವಿ ಅವರು ನಿರಾಕರಿಸಿದ್ದಾರೆ. ಚಿಕ್ಕಮಗಳೂರು ಠಾಣೆಯಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ವಿರುದ್ಧ 353(2) ಅದರ ಅಡಿ ಎಫ್ಐಆರ್ ದಾಖಲಾಗಿದೆ. ಮುಲ್ಲಾಗಳ ಎದೆ ಸೆಳೆದ್ರೆ 3 ಅಕ್ಷರ ಇಲ್ಲ ಅಂತ ಹೇಳಿ ಸಿಟಿ ರವಿ ಅವರು ಪ್ರತಿಭಟನೆಯೊಂದರಲ್ಲಿ ಮಾತನಾಡಿದ್ರು ಅವಹೇಳನಕಾರಿಯಾಗಿ. ಈಗ ಮುಸ್ಲಿಂ ಸಮುದಾಯದ ನಾಯಕರು ಏನಿದ್ದಾರೆ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ನಾವಂತರೂ ಸುಮ್ಮನೆ ಬಿಡೋದೇ ಇಲ್ಲ ಅಂತ ಹೇಳಿ. ಮೌಲ್ಯಗಳ ವಿರುದ್ಧ ಅವಹೇಳನಕಾರಿ ಹಿನ್ನೆಲೆ ಜಾಮಿಯಾ ಕಮಿಟಿ ಅಧ್ಯಕ್ಷರಾಗಿರುವಂತಹ ಮುದಾಸಿರ್ ಪಾಷಾ ಎಂಬುವರು ದೂರನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಸಿಟಿ ರವಿಗೆ ತನಿಖೆಗೆ ಬರುವಂತೆ ಪೊಲೀಸರು ಕೂಡ ಈಗಾಗಲೇ ಆದೇಶವನ್ನ ಹೊರಡಿಸಿದ್ದಾರೆ, ನೋಟಿಸ್ ಅಂಟಿಸಿ ಬಂದಿದ್ದಾರೆ. ಎಂಎಲ್ಸಿ ಸಿಟಿ ರವಿ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ 353(2) ಅದರ ಅಡಿ ಎಫ್ಐಆರ್. ಜಾಮಿಯಾ ಮಸೀದಿ ಕಮಿಟಿ ಅಧ್ಯಕ್ಷರಾಗಿರುವಂತಹ ಮುದಾಸಿರ್ ದೂರನ್ನ ಕೊಟ್ಟಿದ್ದಾರೆ. ವಿಚಾರಣೆಗೆ ಬರುವಂತೆ 2 ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರು. ನಿವಾಸಕ್ಕೆ ನೋಟಿಸ್ ಅಂಟಿಸಿ ಬಂದಿದ್ದಾರೆ ಪಿಐ ಅಭಯ್ ಪ್ರಕಾಶ್. ಚಿಕ್ಕಮಗಳೂರು ನಗರ ಠಾಣೆ ಇನ್ಸ್ಪೆಕ್ಟರ್ ಅಭಯ್ ಪ್ರಕಾಶ್ ನೋಟಿಸ್ ಅಂಟಿಸಿ ಬಂದಿದ್ದಾರೆ. ನಿನ್ನೆ ನೋಟಿಸ್ ಪಡೆಯುವುದಕ್ಕೆ ಸಿಟಿ ರವಿ ಅವರು ಫುಲ್ ಹೈಡ್ರಾಮಾವೇ ಕ್ರಿಯೇಟ್ ಮಾಡಿಬಿಟ್ಟಿದ್ರು. ಈ ಹಿನ್ನೆಲೆ ಮನೆಗೆ ನೋಟಿಸ್ ಅಂಟಿಸಿ ಬಂದಿದ್ದಾರೆ. ಇವತ್ತೇನಾದರೂ ವಿಚಾರಣೆಯನ್ನು ಎದುರಿಸ್ತಾರ ಸಿಟಿ ರವಿ ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರವನ್ನು ಕೊಡ್ತಾರಾ, ಅಲ್ಲೂ ಕೂಡ ಸಮರ್ಥನೆ ಮಾಡಿಕೊಳ್ತಾರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ನಿನ್ನೆ ನೋಟಿಸ್ ಕೊಡುವಂತಹ ಸಂದರ್ಭದಲ್ಲಿ ನಾನು ಯಾವುದೇ ಕಾರಣಕ್ಕೂ ಇಸ್ಕೊಳ್ಳಲ್ಲ, ನಂದೇನೋ ತಪ್ಪಿಲ್ಲ ಇಲ್ಲಿ ಅಂತ ಹೇಳಿ ಸಿಟಿ ರವಿ ಅವರು ಸಮರ್ಥನೆ ಮಾಡಿಕೊಂಡಿದ್ರು. ಅವಹೇಳನಕಾರಿ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಆ ಮಾತಿಗೆ ನಾನು ಬದ್ಧನಿದ್ದೇನೆ, ನನ್ನ ಮೇಲೆ ಪ್ರಕರಣ ದಾಖಲಾಗಿದೆ, ಪೆಟ್ರೋಲ್ ಟ್ಯಾಂಕ್ಗೆ ಕಡ್ಡಿಗೀರಲು ಹೋದಂತಹ ಮುಲ್ಲಾನ ಬಗ್ಗೆ ಮಾತನಾಡಿದ್ದೇನೆ ಅಂತ ಹೇಳಿ ವಿಡಿಯೋ ತೋರಿಸಿ ಸಾಕ್ಷಿ ಸಮೇತ ಕೂಡ ಅವರು ತೋರಿಸಿದ್ರು. ಹಾಗಾಗಿ ಮುಸ್ಲಿಮರ ಬಗ್ಗೆ ನಾನು ಮಾತನಾಡೋಕೆ ಹೋಗಿಲ್ಲ, ಈ ರೀತಿಯಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸಿಟಿ ರವಿ ಅವರು. ನಾನು ಅವ್ರ ಬಗ್ಗೆ ಕೆಟ್ಟದಾಗ ಮಾತನಾಡಿಲ್ಲ, ಏನೋ ತಪ್ಪಾಗಿತ್ತು, ಅದ್ರ ಬಗ್ಗೆ ಆ ವಿಡಿಯೋ ಸಮೇತ ಈಗ ಸಾಕ್ಷಿಗಳನ್ನು ತೋರಿಸ್ಬಿಟ್ಟು ಹೇಳಿದ್ದಾರೆ. ಇವತ್ತು ಕೂಡ ಅದೇ ರೀತಿಯಾಗಿ ತಮ್ಮ ಉತ್ತರ ಇರುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ.